ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆಯ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ. ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ, ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು. ಮತ್ತು ಒನ್ಸ್ ಅಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ. ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು. ಏನಿಲ್ಲ, ಅವತಾರ ಪುರುಷ 22ರಲ್ಲಿ ರಿಲೀಸ್ ಆಗಿತ್ತು. ಅವತಾರ ಪುರುಷ 2 ಮತ್ತು 22ರಲ್ಲೇ ಆಗ್ತಾಯಿದ್ದೀವಿ. ಡೇಟು ಎಲ್ಲೂ ಲೇಟ್ ಆಗಿಲ್ಲ. ಅದು 22, ಇದು 22, ಮಾರ್ಚ್ 22. ಹಲೋ ಹಲೋ. ಆ ಕಾಲ್ ಧೂಳು ಸಿಗದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ, ಅದು ಶರಣ್ ಸರ್ ಇಂಪ್ರೂವೈಸೇಷನ್. ಆ ಕಿಟಕಿ ಒಳಗಡೆ ನನಗೆ ಆ ಕಲ್ಪನೆನೂ ಇರಲಿಲ್ಲ. ಅಂದರೆ ಬಂದು ಆಕ್ಷನ್ ಮಾಸ್ಟರ್ ಇರಲಿಲ್ಲ, ಏನಿಲ್ಲ, ಶರಣ್ ಸರೇ ಅದನ್ನ ತೋರಿಸಿದ್ದು. ಅದಕ್ಕೆ ತುಂಬಾ ಅದಕ್ಕೆ ಮತ್ತು ಅವ್ರಿಗೆ ಕ್ರೆಡಿಟ್ಸ್ ಹೇಳ್ತೀನಿ. ಯಾಕೆ ಅಂತ ಕೇಳಿ, ಒಬ್ಬ ನಿರ್ದೇಶಕರು ನಮಗೆ ಕೊಡುವಂಥ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ, ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ, ಅದನ್ನು ಕೊಟ್ಟಾಗ ಮಾತ್ರ ಹಂಗೇನೋ ಆಗೋದಕ್ಕೆ ಸಾಧ್ಯ. ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನೇನು ಹೇಳ್ತೀವಿ, ಅವ್ರು ಮುಂದೆ ಸಾಕ್ತಾ ಇರ್ತಾರೆ, ನಾವು ಹಿಂದೆ. ಇವತ್ತು ಏನೇನು ಆಗಿದೆ ಈ ಸಿನಿಮಾಗೆ, ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಕೇಳಿ, ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರೋವಂಥದ್ದು. ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಮ್ ಅವರ ಪ್ರೀತಿನ ತೋರಿಸುತ್ತೆ. ಸರ್, ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ. ಸೊ ಆ ಥರದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ, ಈ ಥರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ. ನನಗೆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೀನಿ. ಈ 2 ವರ್ಷದ ಜರ್ನಿಯಲ್ಲಿ ಜನ ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ, ಆದರೂ ಹೇಳ್ಬಿಡ್ತೀನಿ, ಸತ್ಯ ಅದು. ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ. ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ, ಗುರು ಅವತಾರ ಪುರುಷ 2 ಯಾವಾಗಪ್ಪ ಅಂತ ಕೇಳ್ತಾರೆ. ನಾನು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ, ಗುರು ಇದನ್ನು ಮಾಡೋವಂತೆ, ಇದನ್ನ ಆಮೇಲೆ ಮಾಡೋವಂತೆ, ಪಾರ್ಟ್ 2 ಕತೆ ಏನು ಗುರು ಅಂತ. ಇದನ್ನು ಬೇಕಾದ್ರೆ ನೀವು ತೆಗೆದು ನೋಡಿ, ಖಂಡಿತವಾಗ್ಲೂ ನನಗೆ ಅವತಾರ ಪುರುಷಗೂ ನಾನೆಲ್ಲೋ ಮರದಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಸಂಬಂಧವೇ ಇಲ್ಲ ಅವರು. ಇದಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದರೆ, ಖಂಡಿತವಾಗ್ಲೂ ಅವರು ಅದನ್ನು ಮರ್ತಿಲ್ಲ. ಅಂದರೆ ಫಸ್ಟ್ ಪಾರ್ಟನ್ನು ಎಷ್ಟು ಇಷ್ಟಪಟ್ಟಿದ್ರು ಅಂತ ಅನ್ನೋವಂಥದ್ದು. ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಗುರು, ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ, ನನಗೂ ಹಂಗೆ ಅಂದರು ಇವರು. ಸೊ ಇದನ್ನು ಖಂಡಿತವಾಗ್ಲೂ ನಮ್ಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ, ಪ್ರೀತಿ ಎಲ್ಲಿದಾಗುತ್ತೆ ಅಂತಂದರೆ, ಹೀಗೆಲ್ಲರೂ ಇದನ್ನು ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತ ಅನ್ನೋವಂಥದ್ದು. ಎಲ್ಲಿ ತನಕ ಇದನ್ನು ಮರ್ತಿಲ್ಲ, ಜನ ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಈ ಸಿನಿಮಾಗೆ ಸಿಕ್ಕಿರೋವಂಥ ದೊಡ್ಡ ಆಶೀರ್ವಾದ, ದೊಡ್ಡ ಶಕ್ತಿ. ಮಾರ್ಚ್ 22ನೇ ತಾರೀಕು ಇಷ್ಟಪಟ್ಟಿರೋವಂಥವ್ರನ್ನಾಗಿರ್ಬೋದು, ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು. ಸುನಿ ಅವಾಗಲೇ ಹೇಳ್ದಂಗೆ, ಮೊದಲನೆಯ ಸಿನಿಮಾ ನೋಡಿಲ್ದಿದ್ರೂ ಕೂಡ 2ನೇ ಸಿನಿಮಾ ತನ್ನದೇ ಆದಂಥ ಕಥೆನ ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ 2ನೇ ಪಾರ್ಟಿನಲ್ಲಿ ಇರುತ್ತೆ. ಅಪ್ಪ, ನಾನು 1ನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮರ್ತುಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನು ಮೆಲುಕು ಹಾಕುವಂಥದ್ದು, ರೀಕ್ಯಾಪ್ಸನ್ನು ಲ್ಯಾಗ್ ಬರದೆ ಚೆಂದ ಮಾಡಿರ್ತಾರೆ ಸುನಿ. ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು. ಅವತಾರ ಪುರುಷ 2 ನಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ. ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಪೋರ್ಟು ಖಂಡಿತವಾಗ್ಲೂ 2ನೇ ಪಾರ್ಟ್ ಮೇಲೂ ಇರಲಿ ಅಂತನ್ನುವಂಥದ್ದು ನನ್ನ ಆಶಯ. 22ನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೊಂಡು